ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಮನೆಯಲ್ಲೇ ಇರೋವಂಥ ವಸ್ತುಗಳನ್ನ ಬಳಸ್ಕೊಂಡು ನಾವು ಯಾವ ರೀತಿ ಟಾಯ್ಲೆಟ್ನ ಕ್ಲೀನ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, ಮೊದಲಿಗೆ ಒಂದು ಬೌಲ್ ತೊಗೊಳ್ಳಿ, ಒಂದು ಪ್ಲಾಸ್ಟಿಕ್ ತೊಗೊಳ್ಳಿ, ಸ್ಟೀಲ್ದೆಲ್ಲ ತಗೊಳಕ್ಕೆ ಹೋಗಬೇಡಿ, ಪ್ಲಾಸ್ಟಿಕ್ದೇ ತೊಗೊಳ್ಳಿ. ಪ್ಲಾಸ್ಟಿಕ್ ಬೌಲ್ ತೊಗೊಂಡು ಅದಕ್ಕೆ ನಾನು ವಾಷಿಂಗ್ ಪೌಡ್ರ್ ಹಾಕ್ಕೊಳ್ಳಿ. ವಾಷಿಂಗ್ ಪೌಡ್ರ್ ನಾನು 1.5 ಸ್ಪೂನಷ್ಟು ವಾಷಿಂಗ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅಂದರೆ ನಿಮ್ಮ ಮನೆಯಲ್ಲಿ ನೀವು ಯಾವ ವಾಷಿಂಗ್ ಪೌಡ್ರ್ ಉಪಯೋಗಿಸ್ತೀರಾ ಅದನ್ನು ಹಾಕ್ಕೊಂಡ್ರೂ ಪರವಾಗಿಲ್ಲ. ನಾನು ರಿನ್ ಹಾಕ್ಕೊಂಡಿದ್ದೀನಿ. ಈ ವಾಷಿಂಗ್ ಪೌಡ್ರ್ ಹಾಕಾದ್ಮೇಲೆ ಇನ್ನು ಅಡುಗೆ ಸೋಡಾ 1 ಸ್ಪೂನ್ ಹಾಕ್ಕೊಳ್ಳಿ. ಈ ಅಡುಗೆ ಸೋಡಾ ಬಳಸೋದ್ರಿಂದ ಎಂಥದ್ದೇ ಕಲೆ ಇರಲಿ ಕೊಳೆ ಇರಲಿ ಎಲ್ಲ ವಾಶ್ ಆಗುತ್ತೆ. ಇನ್ನು ನೆಕ್ಸ್ಟು ಹಾರ್ಪಿಕ್ಕು ಅಷ್ಟೇ ತುಂಬ ಚೆನ್ನಾಗಿ ಕೊಳೆ ಎಲ್ಲ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾರ್ಪಿಕ್ಕು ಸ್ವಲ್ಪ ಹಾಕ್ಕೊಳ್ಳಿ, 1-2 ಸ್ಪೂನ್ ಆದ್ರೂ ಸಾಕು. ನೋಡಿ, ಅಷ್ಟು ಹಾಕ್ಕೊಂಡ್ರೆ ಸಾಕು. ಇನ್ನು ಹಾರ್ಪಿಕ್ ಹಾಕಾದ್ಮೇಲೆ ವೆನಿಗರು, ನಿಮ್ಮ ಹತ್ರ ವೆನಿಗರ್ ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ನನ್ನ ಹತ್ರ ವೆನಿಗರು ಇದ್ದಿದ್ದರಿಂದ ನಾನು ಹಾಕ್ತಾಯಿದ್ದೀನಿ. ವೆನಿಗರ್ ಹಾಕಿದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮತ್ತು ಎಂಥದ್ದೇ ಕಲೆ ಇರಲಿ ಕೊಳೆ ಇದ್ರೂ ಸಹ ಪಟಾಪಟ್ ಅಂತ ಎಲ್ಲ ಕ್ಲೀನ್ ಆಗುತ್ತೆ. ನೋಡಿ, ಈ ವೆನಿಗರ್ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಯಾವ ಥರ ಬುರು ಅಂತ ಉಬ್ಬಿ ಬರ್ತಾ ಇದೆ. ನೋಡಿ, ಚೆನ್ನಾಗಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಹೊರಗಡೆಯಿಂದ ನಾವು ಕೆಮಿಕಲ್ ಎಲ್ಲ ತಗೊಬಂದು ಕ್ಲೀನ್ ಮಾಡೋ ಬದಲು ಮನೆಯಲ್ಲೇ ಇರೋವಂಥದ್ದನ್ನೇ ನಾವು ಉಪಯೋಗಿಸ್ಕೊಂಡು ಕ್ಲೀನ್ ಮಾಡ್ಕೋಬೋದು. ಅದರಲ್ಲೂ ಕೆಲವರಿಗೆ ಈ ಹೊರಗಡೆಯಿಂದ ಕೆಮಿಕಲ್ ಎಲ್ಲ ತಗೊಬಂದು ನಾವು ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡ್ತು ಅಂದರೆ ಕೈಗಳೆಲ್ಲ ಅಲರ್ಜಿ ಆಗೋದು, ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ. ಅದ್ರ ಬದಲಿಗೆ ನಾವು ಮನೇಲಿ ಇರೋವಂಥದ್ದನ್ನೇ ಉಪಯೋಗಿಸ್ಕೊಂಡು ಈಸಿಯಾಗೂ ಸಹ ಕ್ಲೀನ್ ಮಾಡ್ಕೋಬೋದು. ಈಗ ಅದರಲ್ಲೂ ಸಾಮಾನ್ಯವಾಗಿ ಮನೇಲಿ ವಯಸ್ಸಾದವ್ರು ಇರ್ತಾರೆ, ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ. ಅವರು ಟಾಯ್ಲೆಟಿಗೆ ಹೋಗಿರ್ತಾರೆ, ಸರಿಯಾಗಿ ನೀರು ಹಾಕೋದಿಲ್ಲ, ತುಂಬ ಸ್ಮೆಲ್ಲು ಹೊಲಸು ಈ ಥರ ಎಲ್ಲ ಹೊಡಿತಾ ಇರುತ್ತೆ. ಆವಾಗ ಒಂಥರ ಏನಪ್ಪ ಈ ಥರ ಎಲ್ಲ ಹೊಲ್ಸು ಹೊಡಿತಿರುತ್ತೆ, ಸ್ಮೆಲ್ ಬರುತ್ತೆ ಅಂತ ಒಂಥರ ಬೇಜಾರು ಆಗುತ್ತೆ. ಆವಾಗ ನಾವು ಮನೇಲಿರೋದನ್ನೇ ತಕ್ಷಣಕ್ಕೆ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ಲು ಚೆನ್ನಾಗಿರುತ್ತೆ. ಈ ಥರ ಲಿಕ್ವಿಡ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಘಮ ಅಂತಿರುತ್ತೆ ಅಂದರೆ. ಯಾಕೆಂದರೆ ನಾವು ಹಾರ್ಪಿಕ್ಕು ಹಾಕಿರ್ತೀವಿ ಮತ್ತು ವೆನಿಗರು ಇದನ್ನೆಲ್ಲ ಬಳಸಿರೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ಲು ಬರುತ್ತೆ. ಮತ್ತು ಅದರಲ್ಲೂ ತುಂಬ ಚೆನ್ನಾಗಿ ಕ್ಲೀನು ಸಹ ಆಗುತ್ತೆ. ನೋಡಿ, ಅಲ್ಲಿ ಟಾಯ್ಲೆಟು ಯಾವ ಥರ ಆಗಿದೆ, ಎಲ್ಲ ಒಂಥರ ಯೆಲ್ಲೋ ಕಲರ್ ಥರ ಆಗಿದೆ. ಫಸ್ಟ್ ಯಾವ ಥರ ಇದೆ ನೋಡಿ, ಆಮೇಲೆ ನಾನು ವಾಶ್ ಮಾಡಾದ್ಮೇಲೆ ತೋರಿಸ್ತೀನಿ ನೋಡಿ ಯಾವ ಥರ ಆಗುತ್ತೆ ಅಂತ. ಈ ಲಿಕ್ವಿಡ್ನ ನೀವು ಹಾಕಿ 1 ಸೆಕೆಂಡ್ ಬಿಟ್ರೂ ಸಾಕು. ಏನು ಒಂದು 10 ನಿಮಿಷ ಅರ್ಧ ಗಂಟೆ ಬಿಡೋ ಅಂಥದ್ದು ಏನೂ ಇರೋದಿಲ್ಲ. ಒಂದು ಸೆಕೆಂಡ್ ಬಿಟ್ಬಿಟ್ಟು ಆಮೇಲೆ ಒಂದು ಬ್ರಷ್ ತಗೊಂಡು ಈ ಥರ ಹಿಂಗೆ ಉಜ್ಜಿದ್ರೇ ಸಾಕು. ಅದರಲ್ಲೂ ನೀವೇನು ಕೈ ನೋವಿಸ್ಕೊಂಡು ಜಾಸ್ತಿ ಪ್ರೆಸ್ ಮಾಡಿ ಉಜ್ಜಬೇಕು ಅನ್ನೋ ಅಂಥದ್ದು ಏನೂ ಇರೋದಿಲ್ಲ. ನಾವು ಈ ಲಿಕ್ವಿಡ್ನ ಅದ್ರ ಮೇಲೆಲ್ಲ ಚುಮ್ಕಿಸಿರ್ತೀವಲ್ಲ, ಆ ಚುಮ್ಕಿಸಿದ್ದು ಒಂದು ಸೆಕೆಂಡಿಗೆ ಅದೆಲ್ಲ ಬಿಟ್ಕೊಳ್ತಾ ಬರುತ್ತೆ. ಅದು ಎಷ್ಟೇ ಕೊಳೆ ಇದ್ರೂ ಬಿಡ್ತಾ ಬರುತ್ತೆ. ಯಾಕೆಂದರೆ ನಾವು ಅಡುಗೆ ಸೋಡಾ ಹಾಕಿರ್ತೀವಲ್ಲ, ಹಂಗಾಗಿ ಈ ಸೋಡಾದಲ್ಲಿ ಎಂಥದ್ದೇ ಒಂದು ಕಲೆ ಇದ್ರೂ ಅಷ್ಟೇ ಕೊಳೆ ಇದ್ರೂ ಅಷ್ಟೇ ಬೇಗನೆ ಬಿಟ್ಕೊಳುತ್ತೆ. ನೋಡಿ, ಸುಮ್ಮನೆ ಜಸ್ಟ್ ನಾನು ಈ ಥರ ಹಿಂಗೆ ಉಜ್ಜಿದೆ ಅಷ್ಟೇ, ಜಾಸ್ತಿ ನಾನೇನು ಕೈಯೆಲ್ಲ ನೋವಿಸ್ಕೊಂಡು ಈ ಥರ ಏನೂ ಉಜ್ಜಲಿಲ್ಲ. ನೋಡಿ, ಇವಾಗ ಎಷ್ಟು ನೀಟಾಗಿ ಪಳಪಳ ಅಂತ ಹೊಳಿತಾ ಇದೆ. ಈ ಥರ ಮಾಡೋದ್ರಿಂದ ನಮಗೆ ದುಡ್ಡು ಸಹ ಸೇವ್ ಆಗುತ್ತೆ. ಅದರಲ್ಲೂ ನೀವು ಈ ಲಿಕ್ವಿಡ್ನ ನೀವು ಟಾಯ್ಲೆಟ್ ಒಂದಕ್ಕೆ ಅಂತ ಅಲ್ಲ, ನೀವೀಗ ಬಚ್ಚಲ ಮನೆಯಲ್ಲಿರೋಂಥ ನೆಲದಲ್ಲಿ ಟೈಲ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಕ್ಲೀನ್ ಮಾಡ್ಕೋಬೋದು. ನೋಡಿ, ಈ ಥರ ಇನ್ನೊಂದು ಸ್ವಲ್ಪ ಇರುತ್ತಲ್ಲ ಅದನ್ನು ಈ ಥರ ಎಲ್ಲ ಚುಮ್ಕಿಸಿ ಕೈಯಲ್ಲಿ ಚುಮ್ಕಿಸ್ಬಿಟ್ಟು, ಇನ್ನು ಗೋಡೆ ಟೈಲ್ಸ್ ಇರುತ್ತೆ ನೋಡಿ ಅದಕ್ಕೂ ಸಹ ಹಾಕ್ಬಿಟ್ಟು ನೀವು ಒಂದು ಪರಕೆ ತಗೊಂಡು ಉಜ್ಜಿದ್ರೂ ಆಯಿತು. ಇಲ್ಲಾಂದರೆ ಇದು ಕ್ಲೀನ್ ಮಾಡೋಂಥದ್ದು ಇನ್ನೊಂದು ಬ್ರಷ್ ಥರ ಬರುತ್ತೆ ನೋಡಿ, ಅದರಲ್ಲೂ ಕ್ಲೀನ್ ಮಾಡಿದ್ರೂ ಆಗುತ್ತೆ. ಎಷ್ಟು ಚೆನ್ನಾಗಿ ಕೊಳೆಯೆಲ್ಲ ಹೋಗುತ್ತೆ. ನೋಡಿ, ಅಲ್ಲಿ ನಾನು ಗೋಡೆನೂ ಟೈಲ್ಸ್ ಹಾಕಿರ್ದೆ ಅದನ್ನು ಸಹ ತೋರಿಸ್ತಿದ್ದೀನಿ, ಮತ್ತು ನೆಲದಲ್ಲಿನೂ ತೋರಿಸ್ತಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ವಾಶ್ ಆಗುತ್ತೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರಾ. ಈಗ ಅದರಲ್ಲೂ ನಾವು ಮಧ್ಯಮ ವರ್ಗದವರು ಹೆಚ್ಚಾಗಿ ನಾವು ಈ ಥರ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆಲ್ಲ ನಾವು ಹೆಚ್ಚಾಗಿ ದುಡ್ಡು ಕೊಟ್ಟು ದುಬಾರಿ ದುಡ್ಡೆಲ್ಲ ಕೊಟ್ಟು ತರೋದಕ್ಕೆ ಆಗೋದಿಲ್ಲ. ಹಂಗಾಗಿ ನಾವು ಮನೆಯಲ್ಲಿರೋ ಅಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ಮಾಡ್ಕೋಬೋದಲ್ವಾ. ನೋಡಿ, ಇವಾಗ ಅದೆಲ್ಲ ಆದಮೇಲೆ ಇವಾಗ ವಾಶ್ ಬೇಷನ್ ಇರುತ್ತೆ ನೋಡಿ, ಬಚ್ಚಲ ಮನೇಲಿ ಹೆಂಗೂ ವಾಶ್ ಬೇಷನ್ ಇಟ್ಟಿರ್ತಾರೆ. ಅದಕ್ಕೂ ನೀವು ಈ ಲಿಕ್ವಿಡ್ನ ಹಾಕಿಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೋಬೋದು. ನೋಡಿ, ಅದಕ್ಕೆಲ್ಲ ನಾನು ಲಿಕ್ವಿಡ್ನ ಚುಮ್ಕಿಸ್ಬಿಟ್ಟು ಒಂದು ಬ್ರಷ್ ತಗೊಳ್ಳಿ, ಒಂದು ಸ್ಟೀಲ್ ನಾರೋ ಅಥವಾ ಬೇರೆ ಯಾವುದಾದ್ರೂ ಒಂದು ತಗೊಳ್ಳಿ. ನಾನು ಈ ಸ್ಟೀಲ್ ನಾರ ಬಚ್ಚಲ ಮನೆಯಲ್ಲೇ ಇಟ್ಬಿಟ್ಟಿದ್ದೀನಿ, ಈ ಥರ ಎಲ್ಲ ಕ್ಲೀನ್ ಮಾಡೋದಕ್ಕೆ ಬೇಕು ಅಂತ ಅಂದ್ಬಿಟ್ಟು. ನೋಡಿ, ಒಂದು ಸ್ಟೀಲ್ ನಾರನ್ನ ತಗೊಂಡು ಈ ಥರ ಹಿಂಗೆ ಸ್ಕ್ರಬ್ ಮಾಡಿ ಸಾಕು. ಇದನ್ನು ಅಷ್ಟೇ, ನೀವೇನು ಜಾಸ್ತಿ ಅದ್ಮಿ ಉಜ್ಜಿ ಕೈ ನೋವಿಸ್ಕೊಳೋ ಅಂಥದ್ದು ಏನೂ ಇರೋದಿಲ್ಲ. ಜಸ್ಟ್ ಹಿಂಗೆ ಉಜ್ಜಿದ್ರೇ ಸಾಕು, ಅಷ್ಟು ಚೆನ್ನಾಗೆಲ್ಲ ಕೊಳೆ ಹೋಗುತ್ತೆ. ಮತ್ತು ಪಳಪಳ ಅಂತಲೂ ಸಹ ಹೊಳಿತಾ ಇರುತ್ತೆ. ನೋಡಿ, ಎಲ್ಲ ಅದು ಉಜ್ಜಿದ್ದಾಯಿತು. ನೋಡಿ, ನೀವೇ ನೋಡ್ತಿರ್ಬೋದು, ನಾನೇನು ಜಾಸ್ತಿ ಹೊತ್ತು ಉಜ್ಜಿಲ್ಲ ಇದನ್ನು. ನೋಡಿ, ಇವಾಗ ಎಲ್ಲ ಅದು ಕ್ಲೀನ್ ಮಾಡಿ ಇವಾಗ ತೊಳಿತಾ ಇದ್ದೀನಿ. ಆಯಿತು, ಅಷ್ಟೇ, ಬೇಗನೆ ಕೆಲಸ ಆಗುತ್ತೆ ನಮಗೆ. ಪಟ ಅಂತ ಬೇಗ ಕೆಲಸಗಳು ಸಹ ಆಗುತ್ತೆ. ಮತ್ತು ನಮ್ಗೆ ಅದರಲ್ಲೊಂದು ದುಡ್ಡು ಸಹ ಸೇವ್ ಆಗುತ್ತೆ. ಇವಾಗ ಯಾವಾಗಲೂ ಒಂದೇ ಸಮಯಗಳು ಇರೋದಿಲ್ಲ ಅಲ್ವಾ ತಗೊಂಡು ಬರೋದಕ್ಕೆ. ಹಾಗಾಗಿ ನಾವು ಮನೇಲಿರೋ ಅಂಥದ್ದನ್ನೇ ಉಪಯೋಗಿಸ್ಕೊಂಡು ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೋದು.
ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.